ನಮಸ್ಕಾರ ವೀಕ್ಷಕರೇ, ವಾತಾಪಿ ಟೈಮ್ಸ್ಗೆ ಸ್ವಾಗತ. ಬಾಗಲಕೋಟೆ ಮಾಜಿ ಸಚಿವ ಬಿ ಶ್ರೀರಾಮುಲು ವಿರುದ್ಧ ಹಗುರವಾಗಿ ಮಾತನಾಡಿದ ಶಾಸಕ ಜನಾರ್ದನ್ ರೆಡ್ಡಿ ಕೂಡಲೇ ಕ್ಷಮೆಯಾಚಿಸಬೇಕು. ಈ ಬಗ್ಗೆ ವಾಲ್ಮೀಕಿ ಸಮಾಜದ ಮುಖಂಡ ಮತ್ತು ರಾಮುಲು ಅಭಿಮಾನಿ ಬಳಗದ ನಾಯಕ ಪ್ರಕಾಶ್ ನಾಯ್ಕರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಶ್ರೀರಾಮುಲು ಅವರ ಕಾರಣದಿಂದಲೇ ಜನಾರ್ದನ್ ರೆಡ್ಡಿ ರಾಜಕೀಯದಲ್ಲಿ ಬೆಳೆಯಲು ಮತ್ತು ಉದ್ಯಮದಲ್ಲಿ ಪ್ರಭಾವ ಸಾಧಿಸಲು ಸಾಧ್ಯವಾಯಿತು. ಆದರೆ ಇಂದು ಅವರ ವಿರುದ್ಧ ಬೇಜಾರು ಮಾತುಗಳನ್ನಾಡುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಮುಲು ಒಬ್ಬ ಮುಗ್ಧ ರಾಜಕಾರಣಿ, ಪ್ರಾಮಾಣಿಕ ನಾಯಕ. ಅವರ ರಾಜಕೀಯ ಜೀವನದಲ್ಲಿ ಜಾತಿ ರಾಜಕಾರಣ ಮಾಡಿಲ್ಲ. ಆದರೆ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನ ಮುಂದುವರೆಸಿದ್ರೆ ನಾವು ಅವರ ರಾಜಕೀಯ ಭವಿಷ್ಯಕ್ಕೆ ತೀವ್ರ ಪ್ರತಿರೋಧ ಒಡ್ಡುತ್ತೇವೆ ಎಂದು ಅವರು ಎಚ್ಚರಿಸಿದ್ರು. ಜನಾರ್ದನ್ ರೆಡ್ಡಿ ಅವರು ಕ್ಷಮೆ ಯಾಚಿಸದೆ ಈ ಧೋರಣೆಯನ್ನ ಮುಂದುವರೆಸಿದ್ರೆ ಅವರು ಸ್ಪರ್ಧಿಸುವ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರ ವಿರುದ್ಧ ಪ್ರಬಲವಾಗಿ ಚುನಾವಣೆಗೆ ಎದುರಾಗುತ್ತೇವೆ ಎಂದು ವಾಲ್ಮೀಕಿ ಮುಖಂಡರು ಗುಡುಗಿದ್ದಾರೆ. ಶ್ರೀರಾಮುಲು ಅವರು ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಬಲಿಷ್ಠವಾಗಲು ನಿರ್ವಹಿಸಿದ ಪಾತ್ರ ಅಪಾರ. ಹಿಂದುಳಿದ ವರ್ಗದ ಪ್ರಬಲ ನಾಯಕನಾದ ರಾಮುಲು ವಿರುದ್ಧ ಪಕ್ಷವೇ ಮೌನವಾಗಿರುವುದಕ್ಕೆ ನಾಯಕರ ನಿರ್ಲಕ್ಷ್ಯವೇ ಕಾರಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ಸಮಾಜದ ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ. ಅಂಥ ಒಬ್ಬ ಮಹಾನ್ ನಾಯಕ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ಇವತ್ತು ಬಡವ ಶ್ರಮಿಕ ರೈತರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷ ಯೋಜನೆ ಹೊಂದಿರತಕ್ಕಂಥ ಶ್ರೀರಾಮುಲುವರ ಬಗ್ಗೆ ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತಿನ ದಿವಸ ನಾವು ಖಂಡಿಸ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ಸಮಾಜ ಮತ್ತು ಅವರ ಅಪಾರ ಅಭಿಮಾನಿ ಬಳಗದಿಂದ ನಾವು ಅವರ ಹೇಳಿಕೆಗಳನ್ನ ಖಂಡಿಸ್ತೀವಿ. ಯಾಕಂತಂದ್ರೆ ಇವತ್ತು ಸನ್ಮಾನ್ಯ ಜನಾರ್ದನ್ ರೆಡ್ಡಿಯವರು ಯಾರ ಬಗ್ಗೆನಾದರೂ ಮಾತಾಡಲಿ, ಆದರೆ ಶ್ರೀರಾಮುಲುವ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು. ಯಾಕಂತಂದ್ರೆ ಅವರಿಗೆ ರಾಜಕೀಯ ಭವಿಷ್ಯವನ್ನು ತಂದುಕೊಟ್ಟವರೇ ಶ್ರೀರಾಮುಲು. ಅವತ್ತು ಶ್ರೀರಾಮುಲುವರು ಅವ್ರ ಜೊತೆ ನಿಲ್ಲದೇ ಇದ್ದಿದ್ರೆ ಇವತ್ತು ರಾಜಕೀಯವಾಗಿ ಜನಾರ್ದನ್ ರೆಡ್ಡಿಯವರು ಇರ್ತಿದ್ದಿಲ್ಲ. ಇಂಥ ದೊಡ್ಡ ಉದ್ಯಮಿಯಾಗಿ ಬೆಳೀಲಿಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಂದಿನ ಪರಿಸ್ಥಿತಿಯಲ್ಲಿ ಅವರದೇ ಸಮುದಾಯದ ಏನು ರೆಡ್ಡಿ ಸಮುದಾಯದ ಸಾಕಷ್ಟು ಜನ ಅವರಿಗೆ ವಿರೋಧಿಗಳಿದ್ದರು. ಅವರೇನು ಉದ್ಯಮವನ್ನು ಪ್ರಾರಂಭ ಮಾಡಿದರು, ಯಾವ ಉದ್ಯಮಗಳನ್ನು ಪ್ರಾರಂಭ ಮಾಡೋದು ತಮಗೆಲ್ಲ ಗೊತ್ತಿದೆ. ಆ ಉದ್ಯಮಗಳಲ್ಲಿ ಯಶಸ್ಸು ಕಾಣಲಿಕ್ಕೆ ಅವತ್ತು ಹೆಗಲಿಗೆ ಹೆಗಲು ಕೊಟ್ಟು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ಸಹೋದರ